ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಅಗಲಿದ ಪತ್ರಕರ್ತ ರಮೇಶ್ ನಾಯ್ಕ್ ರವರಿಗೆ ನುಡಿ ನಮನ. ಸಮೀಪದ ಹಿಡ್ಕಲ್ ಡ್ಯಾಮಿನ ಶಿವಾಲಯ ಮಂದಿರದಲ್ಲಿ ದಿನಾಂಕ 11 ಜೂನ್ 2026ರಂದು ಕರ್ನಾಟಕ ಪತ್ರಕರ್ತರ ಸಂಘ ಹುಕ್ಕೇರಿ ತಾಲೂಕಾ ಘಟಕ, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಹುಕ್ಕೇರಿ, ವಚನ ಸಾಹಿತ್ಯ ಪರಿಷತ್ತು ವೇದಿಕೆ ಹುಕ್ಕೇರಿ, ಹಿಡ್ಕಲ್ ಡ್ಯಾಮಿನ ಶಿಕ್ಷಕರ ಬಳಗ ಹಾಗೂ ಸಾರ್ವಜನಿಕರ ಆಶ್ರಯದಲ್ಲಿ ದಿನಾಂಕ 9 ಜೂನ್ 2026ರಂದು ನಿಧನರಾದ ಹಿಡ್ಕಲ್ ಡ್ಯಾಮಿನ ಪತ್ರಕರ್ತ ರಮೇಶ್ ನಾಯ್ಕ್ ರವರಿಗೆ ನುಡಿ ನಮನ ಸಲ್ಲಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಭೆಯ ಅಧ್ಯಕ್ಷತೆ ಹಿರಿಯ ಸಾಹಿತಿ ಎಸ್.ಎಂ. ಶಿರೂರ್ ಇವರು ವಹಿಸಿದ್ದರು. ತೇಜ್ ಪ್ರಭು ನ್ಯೂಸ್, ಹಿಡ್ಕಲ್ ಡ್ಯಾಮ್. ಅದೇ ರೀತಿ ನಮ್ಮ ಈ ಹಿರಿಯರು ಮಾಜಿ ಅಧ್ಯಕ್ಷರು ಅರ್ಬನ್ ಬ್ಯಾಂಕ್ ಹಿಡ್ಕಲ್ ಡ್ಯಾಮ್ ಅವರು ಸಹ ದಿಬೇರ್ ಸರ್ ಅವರು ಆಗಮಿಸಬೇಕಾಗಿ ವಿನಂತಿ. ಅದೇ ರೀತಿ ಎಲ್ಲ ಪರಿಚಯ ಮಾಡಿಸಿ ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಿರು. ಶಾಲಾ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸೋದು, ಏನಾದರೂ ಪಾಠೋಪಕರಣ, ಆಟೋಪಕರಣ, ಟೀಚಿಂಗ್ ಏಡ್ಸ್ ಇಂಥದ್ದೆಲ್ಲ ದೇಣಿಗೆ ಸಹಾಯ ಮಾಡಲಿಕ್ಕೆ ಇವರು ಮೂಲ ಕಾರಣ. ನಮ್ಮ ಶಾಲೆಗಳ ಸುಧಾರಣೆ ಆಗಬೇಕಾದ್ರೆ ಕಟ್ಟಡ ಮಾಡಲಿಕ್ಕೆ ಮತ್ತು ಪಿ ಡಿ ಒಗೆ ಹೇಳೋದು, ಆಮೇಲೆ ತಾಲೂಕ್ ಪಂಚಾಯತಿ ಸದಸ್ಯರಿಗೆ ಹೇಳೋದು, ಅಧ್ಯಕ್ಷರಿಗೆ ಹೇಳೋದು, MLAಗೆ ಉಮೇಶ್ ಕತ್ತಿಯವ್ರ ಮುಂದೆ ಎಷ್ಟೋ ಸಾರಿ ರಮೇಶ್ ನಾಯ್ಕ್ ಅವರು ಹೋಗಿ ಹೇಳಿದ್ದು ನಾನು ನೋಡಿದ್ದೇನೆ. ಯಾಕಂದರೆ ಧೈರ್ಯ ಇದ್ದರು. ರಮೇಶ್ ನಾಯ್ಕ ಧೈರ್ಯ ಇದ್ದರು. ಇವರು ರಿಪೋರ್ಟಿಂಗ್ ಮಾಡೋರು, ಅವರು ಎಲ್ಲ ಕೊಡ್ಕೊಂಡು ಇಲ್ಲಿವರೆಗೆ ಅವರು ಮಾಡಿದರು. ಕಳೆದ ಒಂದು 4 ವರ್ಷಗಳಿಂದ ಅವರು ಅಕಾಲಿಕವಾಗಿ ಅವರು ಹಾಸಿಗೆಯನ್ನು ಹಿಡಿದು 3-4 ಬಾರಿ ಅವರು ಆಪ್ರೇಷನ್ ಆಯಿತು. ಬಿದ್ದರು, ಮನ್ಯಾಗನೇ 2 ಸಲ ಬಿದ್ದರು, ಹೊರಗೆ ಬೈಕ್ ಮೇಲೆ ಒಮ್ಮೆ ಬಿದ್ದರು. ಹೀಗಾಗಿ ಏನು ಕಾಲಿಗೆ ನೋವಾಗಿ ಹೆಬ್ಬಟ್ಟನ್ನು ತೆಗೆದರು 2 ಸಲ. ಹೀಗೆಲ್ಲ ಭಾಳ ಅವರಿಗೆ ತೊಂದರೆ ಆಯಿತು ಶಾರೀರಿಕವಾಗಿ. ಆ ಶಾರೀರಿಕ ತೊಂದರೆ ಆಗಿ ಮಾನಸಿಕವಾಗಿ ದುರ್ಬಲರಾದರು. ಕಳೆದ 1 ತಿಂಗಳಿನಿಂದ ಈ ಸಿವಿಲ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ತೋರ್ಸಕ್ಕೆ ಹೋದಾಗ ಅಲ್ಲಿ ತೋರಿಸಿದ್ರು, ಕಡಿಮೆ ಆಯ್ತಂದು ಅಲ್ಲೇ ಧಾರವಾಡ ಕರ್ಕೊಂಡು ಹೋದರು. ಹೋಗಿ ಅಲ್ಲಿ ಇವತ್ತಿನ ದಿವಸ 2 ದಿವಸ ಹಿಂದೆ ಅವರು ಏನು ಚಿಕಿತ್ಸೆ ಫಲಕಾರಿ ಆಗದೆ ಅವ್ರಿಗೆ ಆಗದೆ ಇದರಿಂದ ನಿಧನವಾಗಿದ್ದಾರೆ. ಅಂಥ ಒಂದು ವ್ಯಕ್ತಿ ನಮ್ಮೆಲ್ಲರ ನಡುವೆ ಇವತ್ತಿನ ದಿವಸ ಇಲ್ಲ. ಅವರ ಒಂದು ಆತ್ಮಕ್ಕೆ ಶಿರಶಾಂತಿ ಸಿಗಲಿ ಅಂತ ಎಲ್ಲ ನಮ್ಮ ಹಿಡ್ಕಲ್ ಡ್ಯಾಮ್ ಹಾಗೂ ಸುತ್ತಮುತ್ತಲಿನ ಹರಿಪರವಾಗಿ ನಾನು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿ 2 ಮಾತುಗಳನ್ನು ಮುಗಿಸ್ತೇನೆ. ಇನ್ನು ಮುಂದೆ ಶಿರೂರ್ ಸರ್ ಅವರು 2 ಮಾತನ್ನು ಮುಗಿಸಿ